ಇರೋ ನಿಮಿಷ. ಬಂಡೀಪುರ ಏನೋ ಮುಗಿಸಿದ್ವಿ, ಅಲ್ಲಿಂದ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಎಂಟ್ರಿ ಆದ್ವಿ. ನಮ್ಮ ಮುಂದೆ ಒಂದು 4-5 ಕಾರ್ ಹೋಗ್ತಾ ಇತ್ತು. ಹೋಗಿ ಹೋಗಿ ಅಂತ ಬಿಟ್ರು, ನಾವು ಹಂಗೆ ಬರ್ತಾ ಇದ್ವಿ. ಹಿಂದೆಯಿಂದ ಕರೀತಾ ಇದ್ದಾರೆ ನಿಲ್ಸು ಅಂತ. ಸರಿ ಆಯ್ತು ಅಂತ ನಿಲ್ಲಿಸ್ದೆ. ಸೈಡ್ಗೆ ಹಾಕಪ್ಪ ಅಂದ್ರು, ಸೈಡ್ಗೆ ಹಾಕ್ದೆ. ಎಲ್ಲ ಚೆಕ್ ಮಾಡಿದ್ರು, ಏನು ಡ್ರಿಂಕಿಂಗು ಸ್ಮೋಕಿಂಗ್ ಎಲ್ಲ ಅಲೌಡ್ ಇಲ್ಲ, ಇದೆಯಾ ನಿಮ್ಮ ಹತ್ರ ಅಂತ. ಇಲ್ಲ ಸರ್, ನಾವು ನಮ್ಗೆ ಅಭ್ಯಾಸ ಇಲ್ಲ ಅಂತ ಅಂದ್ವಿ. ಬ್ಯಾಗ್ ಎಲ್ಲ ಕಾರ್ ಚೆಕ್ ಮಾಡ್ಬೋದಾ ಮಾಡಿ ಅಂದೆ. ಎಲ್ಲ ಚೆಕ್ ಮಾಡ್ತಾ ಮೈಕ್ ನೋಡಿದ್ರು. ಸರ್ ಏನ್ ಸರ್ ಇದು ಅಂತ. ಕ್ಯಾಮ್ರಾ ಅಲ್ಲ ಮೈಕ್ ಇದು ಅಂತ. ಕ್ಯಾಮ್ರಾನ ಅಂದ್ರು. ಇಲ್ಲ ಮೈಕ್ ಇದು ಅಂದೆ. ಯೂಟ್ಯೂಬ್ ಮಾಡ್ತೀರಾ, ಶಾರ್ಟ್ಸ್ ಮಾಡ್ತೀರಾ ಅನ್ನ. ಹೌದು ಯೂಟ್ಯೂಬ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಖುಷಿ ಆಗುತ್ತೆ ಆ ಥರ ನಾವು ಯೂಟ್ಯೂಬರ್ಸು ಅಂತ ಹೇಳ್ಕೊಳಕ್ಕೆ. ಇವಾಗ ಮಧುಮಲೈ ಫಾರೆಸ್ಟ್ ಹೋಗ್ತಾ ಇದೀವಿ. ಮೋಸ್ಟ್ಲಿ ಇದಾದ್ಮೇಲೆ ನಮಗೆ ಮಸನಗುಡಿ ಸಿಗುತ್ತೆ. ಮಸನಗುಡಿ ಆದ್ಮೇಲೆ ನಾವು ಇನ್ನೇನು ಊಟಿಗೆ ಹೋಗ್ಬಿಡ್ತೀವಿ, ರೀಚ್ ಆಗ್ಬಿಡ್ತೀವಿ. ಊಟಿಗೆ ಬಸ್ ಒಂದು ಹೋಗ್ತಾ ಇದೆ, ಆ ಬಸ್ಸಿಂದನೇ ನಾವು ಹೋಗ್ತಾ ಇದೀವಿ. ನೋಡಿ ಇದೆ ಆ ಬಸ್ಸು. ಮೋಸ್ಟ್ಲಿ AC ಬಸ್ಸ ನಾರ್ಮಲ್ ಬಸ್ಸ ಗೊತ್ತಿಲ್ಲ. ಹಿಂದೆ ಎಮರ್ಜೆನ್ಸಿ ಎಕ್ಸಿಟ್ ಅಂತೆಲ್ಲ ಇದೆ. ನೆಟ್ವರ್ಕ್ ಇಲ್ಲ ತುಂಬಾ ಹೊತ್ತಿಂದ. ಮ್ಯಾಪ್ ಬೇರೆ ಹೋಯ್ತು. ಗಾಡಿ ಆಫ್ ಮಾಡಿದ್ನಲ್ಲ, ಅಲ್ಲಿ ಆನ್ ಮಾಡಿದ ತಕ್ಷಣ ಇದಾಗಿದೆ. ಕಂಪ್ಲೀಟ್ ಆಗಿ ಒಂದ್ಸಲ ಎಂಜಿನ್ ಆಫ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರಲ್ಲ, ಬರ್ತಾ ಇಲ್ಲ. ಅದು ಆಫ್ಲೈನ್ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು. ಸೊ ನಿಮ್ಗೊಂದು ಸಜೆಷನ್, ನೀವು ಊಟಿಗೆ ಬರ್ಬೇಕಾದ್ರೆ ಆಫ್ಲೈನ್ ಮ್ಯಾಪನ್ನ ಡೌನ್ಲೋಡ್ ಮಾಡ್ಕೊಂಬಂದ್ಬಿಡಿ. ಬಂಡೀಪುರ ಫಾರೆಸ್ಟ್ ಅಲ್ಲಿ ಸಫಾರಿ ಇದೆ ಅಂತ ಕೇಳಿದೀವಿ. ಹಂಗೇನೆ ಮಧುಮಲೆಯಲ್ಲೂ ಫಾರೆಸ್ಟ್ ಇದೆ. ಸೊ ಹಿಂಗೆ ರೈಟ್ ಹೋದ್ರೆ ನಮಗೆ ಇದಿರುತ್ತೆ. ಇವಾಗ ನಾವು ಊಟಿಗೆ ಹೋಗ್ಬೇಕಲ್ವಾ, ಅಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ತೋರಿಸ್ತಾ ಇದೆ. ಲೆಫ್ಟ್ ಹಿಂಗೆ ಊಟಿ, ಕೊಯಂಬತ್ತೂರ್, ಕುನ್ನೂರ್, ಕೊಟಗರಿ ಹಿಂಗೆ. ಸೊ ನಾವಿವಾಗ ಲೆಫ್ಟ್ ತಗೊಂಡು ಊಟಿ ಕಡೆ ಹೋಗ್ತಾ ಇದೀವಿ. ಎಲಿಫೆಂಟ್ ಕ್ಯಾಂಪ್ ಅಂತ ಇಲ್ಲಿ. ಓಕೆ, ಎಲಿಫೆಂಟ್ ಕ್ಯಾಂಪು. ವೇ ಟು ಎಲಿಫೆಂಟ್ ಕ್ಯಾಂಪ್. ಇಷ್ಟೊತ್ತಲ್ಲಿ ಇರಲ್ಲ, ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಹೋಗಿ ಕಾಡಿಗೆ ಬಿಟ್ಬಿಟ್ಟಿರ್ತಾರೆ. ಮಧುಮಲೈ ಫಾರೆಸ್ಟ್ ಅಲ್ಲೆಲ್ಲ ಬಂದು ಒಂದ್ಸತಿ ಸ್ನಾನ ಮಾಡಿಸ್ತಾರೆ ಇಲ್ಲಿ ಆನೆಗೆ. ಊಟಿಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಾಗ್ತಲ್ಲ, ಯಾಕಂದ್ರೆ ಮ್ಯಾಪ್ ಹೋಗ್ಬಿಟ್ಟಿದೆ. ಏರ್ಟೆಲ್ ಅಂತೂ ವರ್ಕ್ ಆಗ್ತಲ್ಲ, 0 ನೆಟ್ವರ್ಕು. ನಾವಿನ್ನ ಮಧುಮಲೈ ಫಾರೆಸ್ಟ್ ಪಾಸ್ ಆಗಿದ್ದೀವಿ ಅಂತ ಅನ್ಕೊಂತೀನಿ. ಪಾಸ್ ಆಗಿ ಇವಾಗ ಮೋಸ್ಟ್ ಪ್ರಾಬಲಿ ಮಸಿನಗುಡಿ ರೂಟಲ್ಲಿ ಇದ್ದೀವಿ. ಇದು ನೋಡಿದ್ರೆ ಮೈಸೂರು ಊಟಿ ರೂಟ್ ಅಂತಾನೆ ಇದೆ. ಸೊ ನೋಡಬೇಕು ಹೆಂಗೆ ಏನು ಅಂತ. ತುಂಬ ವೆಹಿಕಲ್ಸ್ ಇದೆ. ರೋಡ್ ತುಂಬ ನ್ಯಾರೋ ಇದೆ ನೋಡಿ. ರೋಡ್ ತುಂಬಾ ನ್ಯಾರೋ ಇದೆ. ಈ ಮೈಸೂರು ಊಟಿ ರೂಟ್ ಅಂತ ಇದು ಎಷ್ಟು ನ್ಯಾರೋ ಇದೆ ಅಂದ್ರೆ ಸಿಕ್ಕಾಪಟ್ಟೆ ನ್ಯಾರೋ ಇದೆ. ಅವಾಗಲೇ ಹೋಗ್ತಾ ಇದ್ದ ಬಸ್ಸು ರೈಟ್ ತಗೊಂಡ್ಬಿಡ್ತು. ಮೋಸ್ಟ್ಲಿ ಅದು ಗುಡ್ಡೂರು ಏನೋ ಇದೆಲ್ಲ, ಅಲ್ಲಿ ಆ ಕಡೆಯಿಂದ ಬರ್ಬೋದು. ಅದಕ್ಕೋಸ್ಕರ ಅದು ಆ ಕಡೆ ಹೋಯ್ತು. ನಾವು ಆ ಕಡೆನೇ ಹೋಗ್ಬೋದಾಗಿತ್ತ ಅಥವಾ ಹಿಂಗೆ ಹೋಗ್ಬೇಕಾ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲೆಲ್ಲ ಗಾಡಿ ಹೋಗ್ತಾ ಇದೆ, ಫಾಲೋ ಮಾಡ್ತಾ ಇದೀವಿ ನಾವು. ಆದ್ರೆ ನೋಡಿ ಅಲ್ಲೆಲ್ಲ ಹಂಸು ಜಾಮ್ ಆಗಿರೋ ತರ ಫೀಲ್ ಆಗುತ್ತೆ. ಬಟ್ ಜಾಮ್ ಅಲ್ಲ, ಹೋಗ್ಬೋದು ಆರಾಮಾಗೆ. ನಮ್ಮ ಮುಂದೆ ಒಂದು ಕರ್ನಾಟಕ ಗಾಡಿ ಇದೆ, ಒಂದು ಧೈರ್ಯ. ಓಕೆ, ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೋದು ಅಂತ ನೋಡಿ. ಇದೇ ಸ್ಪಾಟು ಮಸೀನಗುಡಿದು ಫೇಮಸ್ ಸ್ಪಾಟು. ನೀವು ಎಲ್ಲೇ ಹಾಕಿದ್ರು, ಎಲ್ಲೇ ಗೂಗಲ್ ಅಲ್ಲಿ ಹಾಕಿ ನೋಡಿ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ಫೇಮಸ್ ಸ್ಪಾಟ್ ಇದೇನೆ ಮಸೀನಗುಡಿ. ಏನಕ್ಕೆ ಅಂದ್ರೆ ಮೇಲ್ಗಡೆ ಎಲ್ಲ ಫುಲ್ ಹೆವಿ ಮೌಂಟೇನ್ಸ್ ಇದೆ. ಆಮೇಲೆ ಕೆಳಗಡೆ ಬಂದ್ಬಿಟ್ಟು ನಿಮ್ಗೊಂದು ಸಣ್ಣದಾಗಿ ರೋಡ್ ಇರುತ್ತೆ. ಸೊ ನೋಡಿ ಹಿಂಗೆ ಸುತ್ತಮುತ್ತ ಫುಲ್ಲು ಬೆಟ್ಟನೇ. ಇವಾಗ ನಾವು ಆಕ್ಚುಲಿ ಬೆಟ್ಟ ಹತ್ತಿ ಹೋಗ್ಬೇಕು. 22 ಕಿಲೋಮೀಟರ್ಸ್ ಇದೆ ಇನ್ನ ಹೋಗಕ್ಕೆ ನಾವು ಇರೋ ಪ್ಲೇಸ್ಗೆ. ಅದಕ್ಕೆ 55 ಮಿನಿಟ್ಸ್ ತೋರಿಸ್ತಾ ಇದೆ. ಅಂದ್ರೆ ಯೋಚನೆ ಮಾಡಿ, ನಾವು ಇನ್ನೂ ಎಷ್ಟು ಸ್ಲೋ ಆಗಿ ಹೋಗ್ಬೋದು. ಆಮೇಲೆ ಬೆಟ್ಟನ ಎಷ್ಟು ಇನ್ಕ್ಲೈನ್ ಮಾಡ್ಕೊಂಡು ಹೋಗ್ಬೇಕು ನಾವು ಅಂತ ನೋಡಿ. ಇಲ್ಲಿಂದ ನೋಡ್ಬೋದು ಸುತ್ತಮುತ್ತ ಬೆಟ್ಟನೇ, ಎಲ್ಲೂ ಎಸ್ಕೇಪಿಂಗೇ ಇಲ್ಲ. ಒಂದ್ ಬೆಟ್ಟಕ್ಕಿಂತ ಇನ್ನೊಂದು ಬೆಟ್ಟ ದೊಡ್ಡದು ಕಾಣಿಸ್ತಾ ಇದೆ ನನ್ಗಂತೂ.
ಓಕೆ, ಏರ್ ಪಿನ್ ಟರ್ನ್ ಸ್ಟಾರ್ಟ್ ಆಗಿದೆ. ಹೆವಿ ಆಗಿದೆ ಮತ್ತೆ ಫುಲ್ ಸ್ಟೀಪ್ ಆಗಿ. ಅಲ್ಲಿ ನೋಡಿ, ವಾವ್, ವ್ಯೂ ಚೆನ್ನಾಗಿದೆ, ಸ್ಟೀಪ್ ಹೆವಿ ಆಗಿದೆ. ನಾವೊಂದು 3-4 ಏರ್ ಪಿನ್ ಪಾಸ್ ಮಾಡಿದ್ವಿ. ಹೌದು, ಇದು ತುಂಬಾ ಕ್ರಿಟಿಕಲ್ ಆಗಿದೆ ಅಪ್ಪ. ಜಿಗ್ 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 ಅಂತ ಹೋಗ್ತಾ ಇದೆ. ನಾನು ಅನ್ಕೊಂಡಿದ್ದು ಚಾರ್ಮಡಿ ಘಾಟ್ ತರ ಇರ್ಬೋದು ಅಂತ. ಚಾರ್ಮಡಿ ಘಾಟ್ಗಿಂತ ಹೆವಿ ಆಗಿದೆ. ಆಮೇಲೆ ನೋಡಿ, ಇದು ಏರ್ ಪಿನ್ ಹೆಂಗಿದೆ ನೋಡಿ, ಇಲ್ಲಿ ತೋರ್ಸು ಒಂದ್ಸತಿ. ಏನ್ ಗಾಡಿ ಫಸ್ಟ್ ಗೇರ್ಗೆ ಎದೊಳೋದು, ಇಲ್ಲಾಂದ್ರೆ ಎದೊಳ್ತಾನೆ ಇಲ್ಲ ಗಾಡಿ, ಹಂಗೆ ಹೆವಿ ಸ್ಟೀಪ್ ಇದೆ. ಎಕ್ಸ್ಪೋರ್ಟ್ಸ್ ಇರೋರು, ರೆಗ್ಯುಲರ್ ಓಡಾಡೋರು ರಫ ರಫ ಅಂತ ಹೋಗ್ತವ್ರೆ. ನಾನು ಒದ್ದಾಡ್ತಾ ಇದ್ದೀನಿ ಅವಾಗಿಂದನೂ ಹತ್ಸಕ್ಕೆ. ಬಟ್ ಇಲ್ಲ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇದೆ ನನಗೆ. ನೋಡಿ, ಅಲ್ಲೆಲ್ಲೆಲ್ಲೆಲ್ಲ ಮಿರರು ಇದೆ ನೋಡಿ, ಆ ಕಡೆ ಲೆಫ್ಟ್ ಸೈಡ್ ಅಲ್ಲಂತೂ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಲ್ವಮ್ಮ? ಚೆನ್ನಾಗಿದೆ. ಇದನ್ನು ಚೆನ್ನಾಗಿದೆ. ಏನ್ ತಿರುಪತಿ ಬೆಟ್ಟ ತರ ಅನ್ಕೊಂಡ್ಬಿಟ್ಟೆ ನಾನು, ಬಟ್ ಅದಕ್ಕಿಂತ ಹೆವಿ ಆಗಿದೆ. ರೋಡ್ ತುಂಬಾ ನ್ಯಾರೋ ಇದೆ ಅಲ್ಲ? ರೋಡ್ ನ್ಯಾರೋ ಇದೆ. ಆಮೇಲೆ ತುಂಬಾ ಹತ್ಬೇಕು. ಓಹೋ, ರೈಟ್ ಸೈಡ್ ಅಂತೂ ಸರಿಯಾಗಿದೆ, ಪಾತಾಳ. ಸ್ಕೇರಿ ಇದೆ. ಹೌದೌದು. ಹತ್ತ ನಿಮ್ಗೆ ಫೀಲ್ ಆಗುತ್ತೆ, ನೀವು ಓಕೆ ಬೆಟ್ಟದ ಮೇಲೆ ಹೋಗ್ತಿದ್ದೀರಾ ಅಂತ. ತಿರುಪತಿಯಲ್ಲಿ ಆಗ್ತಿತ್ತು, ಒಂದು ಹಿಂಗ್ ಬರ್ತಿದ್ದಿಲ್ಲ, ಸುತ್ತ ಬರ್ತಾಗ ಆಗ್ತಿದ್ದಿಲ್ಲ. ಇದು ಹಿಂಗಿದೆ. ಓಕೆ, ಬಟ್ ಯಾರಿಗೆಲ್ಲ ಟ್ರಾವೆಲಿಂಗ್ ಇರುತ್ತೆ, ಅಡ್ವೆಂಚರ್ಸ್, ಲವ್ ಇಟ್ ಆಕ್ಚುಲಿ. ಯಾ, ಬಟ್ ಹೊಸ ಡ್ರೈವಿಂಗ್ ಕಲ್ತು ಸ್ವಲ್ಪ ಭಯ ಆಗೇ ಆಗುತ್ತೆ. ಬಟ್ ನಾವು ಒಂದು 2-3 ಘಾಟ್ ಸೆಕ್ಷನ್ ಹೋಗಿದೀವಲ್ಲ, ಸೊ ಫೀಲಿಂಗ್ ಇಂಟ್ರೆಸ್ಟಿಂಗ್ ನಾವು ಆಕ್ಚುಲಿ. ಆಮೇಲೆ ಗೊತ್ತಾಗುತ್ತೆ, ಈ ತರ ಎಲ್ಲ ಹೇರ್ ಪಿನ್ಸ್ ಕವರ್ ಮಾಡಿ ಹತ್ತಿದೀವಿ. ಆ ಜರ್ನಿ ಮುಗಿದ ತಕ್ಷಣ ಜರ್ನಿ ಮಾಡಿದ್ವಲ್ಲ, ಅದಂತರ ಫೀಲ್ ಇದೆ ಅಲ್ಲ. ಅದು ಹೊಸ ಟ್ರಾವೆಲ್ ಮಾಡೋರಿಗೆ ಅರ್ಥ ಆಗುತ್ತೆ. ಅಂಡ್ ಇವ್ರದ್ದು ಡ್ರೈವಿಂಗ್ ಸ್ಟಾರ್ಟ್ ಆಗಿರೋದು, ಲೈಫ್ ಸ್ಟಾರ್ಟ್ ಆಗಿರೋದು ಲೈಕ್ 3 years. ಓಕೆ, ಸೊ ಇಟ್ಸ್ ಬಿನ್ ನಾವು ಹೊಸ ರೋಡ್ ಹೋದಾಗ, ಹೊಸ ಅಡ್ವೆಂಚರ್ಸ್ ಮಾಡಿದಾಗ ವಾವ್ ಫೀಲ್ ಆಗೇ ಆಗುತ್ತೆ. ಅಂಡ್ ವಿ ಪ್ರೌಡ್ ಅವರ್ ಸೆಲ್ಫ್, ಕವರ್ ಮಾಡಿದ್ವಲ್ಲ ಅಂತ. ಸೊ ತುಂಬಾ ಇದಕ್ಕೆ ರಿಲೇಟ್ ಆಗ್ತೀರಾ ನೀವು, ಯಾವ ಹೊಸ ಡ್ರೈವಿಂಗ್ ಮಾಡ್ಬಿಟ್ಟು ಈ ತರ ಹೇರ್ ಪಿನ್ಸ್ ಟ್ರಾವೆಲ್ ಮಾಡಿರ್ತೀರಲ್ಲ ಇವರಿಗೆಲ್ಲ. ಬಟ್ ಎಕ್ಸ್ಪ್ಲೋರ್ ಮಾಡ್ಬೇಕು ಈ ರೋಡ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ. ಓಹೋ, ಸುತ್ತಮುತ್ತ ಎಲ್ಲ ಇದೆ. ಸೊ ನಾವು ಒಂದು ಕೆಲಸ ಮಾಡೋಣ, ಏರ್ ಪಿನ್ಸ್ ಇದ್ದೇ ಇರುತ್ತೆ, ಏರ್ ಪಿನ್ಸ್ ಎಲ್ಲ ಮುಗಿಸಿ ಸಿಗೋಣ ಅಲ್ವಾ? ಹೌದು. ಓಕೆ, ಸೊ ನಾವು ಸ್ವಲ್ಪ ವ್ಯೂನ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಸೊ ಕವರ್ ಮಾಡಿದೀವಿ ಇದನ್ನ ಅದಷ್ಟು ಓಕೆ. ಬಟ್ ನಮ್ದು ಇವಾಗ ಓನ್ ಇಷ್ಟೊತ್ತು ನಾವು ಕ್ಯಾಮ್ರಾ ಕಣ್ಣಿಂದ ನಾವು ಸೆರೆ ಹಿಡಿದಿರೋದು, ಇವಾಗ ನಮ್ದು ಓನ್ ಕಣ್ಣಿಂದ ಸೆರೆ ಹಿಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಿಮ್ಗೆ ನಮ್ದು ಟೋಟಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀವಿ. ಓಕೆ, ಬಟ್ ಇಲ್ಲಿ ಸಕ್ಕತ್ತಾಗಿ ನೋಡಿ, ಈ ತರ ಎಲ್ಲ ಇದೆ. ನಾವು ಇವಾಗ ಹೋಗಕ್ಕಿನ್ನ ಆಲ್ಮೋಸ್ಟ್ 9 kilometers ನಾವು ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಅಂಡ್ ಆಲ್ಮೋಸ್ಟ್ 47 minutes ಇಲ್ಲೇ ಬೇಕು ನಮ್ಗೆ 18 kilometers ಕವರ್ ಮಾಡಕ್ಕೆ. ಸೊ ನಮಗೆ ಗೊತ್ತಿಲ್ಲ ಈ 9 kilometers ಟ್ರಾವೆಲ್ ಮಾಡಕ್ಕೆ ಎಷ್ಟು ತಗೊಳುತ್ತೆ ಅಂತ ಐಡಿಯಾನೇ ಇಲ್ಲ ನಮ್ಗೆ. ಇವಾಗ 1:20 ಆಗಿದೆ. ಓಕೆನಾ? ಸೊ ನಾವಿಂದ ಎಕ್ಸಿಸ್ಟ್ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಇನ್ನ 9 ಏರ್ ಪಿನ್ ಇದೆ 36ಅಲ್ಲಿ. ಸೊ ಟೋಟಲ್ ಆಗಿ 36 ಹೇರ್ ಪಿನ್ಸ್ ಇದೆ. ಓಕೆನಾ? ಸೊ ನಾವ್ ಇನ್ನ 9 ಪೆಂಡಿಂಗ್ ಇದೆ. ಬಟ್ ದ ವ್ಯೂ ಇಸ್ ಸೂಪರ್ ಆಗಿದೆ. ಸೊ ಆಕ್ಚುಲಿ ಮಧ್ಯಾಹ್ನ 1:15 ಆಯ್ತಾ, ಆದ್ರೂ ಬಿಸಿಲಿದ್ರು ಫಾಗಿ ಇದೆ, ಆ ತರ ಎಂಜಾಯಿಂಗ್ ದ ವೆದರ್ ಆಕ್ಚುಲಿ. ವಾವ್, ಈ ಕಡೆ ನೋಡಿ ಸೂಪರ್ ಆಗಿದೆ. ದಿಸ್ ಇಸ್ ಊಟಿ. ವೆಲ್ಕಮ್ ಟು ಊಟಿ. ಅದಕ್ಕೆ ಅಲ್ವಾ ಇಷ್ಟೊಂದು ಮೂವಿ ಶೂಟಿಂಗ್ ಆಗಿರೋದು. ಯಾವ ಮೂವಿ ಶೂಟ್ ಆಗಿದೆ ದೀಪ್ತಿ? ತುಂಬಾ ಮೂವೀಸ್ ಆಗಿದೆ. ಯಾವ್ದಾನ ಒಂದೆರಡು ಹೆಸರು ಹೇಳು ರೆಫರೆನ್ಸ್ಗೆ. ರಾಜ ಹಿಂದೂಸ್ತಾನಿ, ಬರ್ಫಿ, ರಾಜ್, ತುಂಬಾ ಈ ತರ. ಓಕೆ, ಹಿಂದಿ ಮೂವಿ ತುಂಬಾ ಆಗಿದೆ. ಓಕೆನಾ? ಇಲ್ಲಿ ನೋಡಿ ಸಕ್ಕತ್ತಾಗಿರೋದು ಕಲರ್ ಮನೆಗಳು. ಸಕ್ಕತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ನಮಗೆ ಏರ್ ಪಿನ್ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಮಾಡಿದ್ದು, ಈ ತರ ಭಯಂಕರ ಏರ್ ಪಿನ್ ಎಕ್ಸ್ಪೀರಿಯನ್ಸು. ಐ ಲವ್ ಇಟ್. ನೆಕ್ಸ್ಟ್ ಟೈಮ್ ಮಿಸ್ ಮಾಡಲ್ಲ.
ಬರ್ತೀನಿ ಇನ್ನೊಂದ್ಸತಿ. ಬಟ್ ಐ ಲವ್ಡ್ ಇಟ್, ಸೂಪರ್ ಆಗಿದೆ ನೋಡಿ. ಆಹಾ, ಬೆಣ್ಣೆ ಥರ ಹತ್ತುತ್ತಾ ಇದೆ ಗಾಡಿ ಬೇರೆ. ನನ್ಗೆ ಒಬ್ಬೊಬ್ರು ಸರ್ಕಸ್ ಹೊಡಿತಾ ಇದ್ರು ಅಲ್ಲೆಲ್ಲ. ಕಿಯಾ ಸೆಲ್ಟಾಸ್, ಹ್ಯಾಟ್ಸ್ ಆಫ್ ಟು ಯು. ಸೂಪರ್, ಬೆಣ್ಣೆ ಥರ ಹತ್ತುತ್ತಾ ಇದೆ ಗಾಡಿ. ಓಹೋ ನೋಡಿ, ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಓಟೆ. ಕ್ರೇಜಿ ಆಗಿದೆ ಅಲ್ಲ ದೀಪ್ತಿ? ನಾನಂತೂ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಊಟಿಗೆ. ಐ ಲವ್ ಯು ಊಟಿ. ಸಕ್ಕದ ಜಾಗ ಮಾತ್ರ. ವಾವ್, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದ್ವಿ ಗೊತ್ತಾ, ನಾವೊಂದು ಇದು ಕೊಟ್ಟು ಬ್ರೇಕ್ ಕೊಟ್ಟು, ಅದು ಸಕ್ಕತ್ತಾಗಿ ಫೀಲ್ ಆಯ್ತು ಮಾತ್ರ. ಸೂಪರ್ ಆಗಿದೆ ಊಟಿ. ಒಬ್ಬೊಬ್ರಿಗೆ ಇಲ್ಲಿ ನೋಡಿ, ಇವ್ರು ಸ್ಟಾಲ್ ಮಾಡ್ತಾವ್ರೆ, ಸಿಕ್ಕಾಬಡೆ ಒದ್ದಾಡ್ತಾವ್ರೆ ಹತ್ಸಕ್ಕೆ. ಒಬ್ಬೊಬ್ರಂತೂ ಅದೇ ಹೇಳ್ತಾ ಇರೋದು, ಡಿಪೆಂಡ್ಸ್ ಆನ್ ಡ್ರೈವಿಂಗು ಪ್ಲಸ್ ವೆಹಿಕಲ್ಲು. ಆಟೋಮೆಟಿಕ್ ತಂದರೆ ಈಸಿ ಆಗ್ಬೋದು, ಬಟ್ ಮ್ಯಾನ್ಯುವಲ್ ಇದ್ರೆ ಇನ್ನೂ ಈಸಿ, ಪ್ರಿಫರೇಬಲಿ. ಬಟ್ ಆಸಮ್ ಆಗಿದೆ, ಆಸಮ್. ನಾವಿನ್ನೂ 12 ಕಿಲೋಮೀಟ್ರ್ ಹೋಗಬೇಕು, ಅದಕ್ಕೆ 33 ಮಿನಿಟ್ಸ್ ತೋರಿಸ್ತಾ ಇದೆ ಇನ್ನು. ಯಾವಾಗ ಹೋಗ್ತೀವಪ್ಪ ಅನಿಸ್ತಾ ಇದೆ. ಬಟ್ ವಿ ಆರ್ ಲವಿಂಗ್ ದಿಸ್ ಎಕ್ಸ್ಪೀರಿಯನ್ಸ್. ಏನು ಹೇಳ್ತಾ ದೀಪ್ತಿ, ನಿಂಗೆ ಇಷ್ಟ ಆಗ್ತಾಯಾ? ವೆಲ್ಕಮ್ ಟು ಊಟಿ ಬೇಬಿ. ವೆಲ್ಕಮ್ ಟು ಊಟಿ. ನೈಸ್. ನೀನು ನಿನ್ನ ನೆಕ್ಸ್ಟ್ ಬರ್ಡೇ ಊಟಿಗೆ ಬಂದ್ಬಿಡೋಣ. ಅವಾಗ ಏನು ಕೊಡ್ತಾರೆ ಹೇಳಿ? ಇಲ್ಲಿ ಏನು ಕೊಡ್ತಾರೆ? ಬೋಟಿ. ಚೆನ್ನಾಗಿದೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್. ಫುಲ್ ಹಿಲ್ ಸ್ಟೇಷನ್. Full hill station. ವಾವ್ ಅನ್ಸುತ್ತೆ ನೋಡ್ಬೇಕಾದ್ರೆ. ರಿಯಲಿ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ. ವರ್ತ್ ಇಟ್ ಅಲ್ಲ ಬಂದಿದ್ದಕ್ಕೆ. ನಾವಿವಾಗ ಜಸ್ಟ್ ಎಂಟ್ರಿ ಆಗ್ತಿರೋದು, ಓಕೆನಾ? ಇನ್ನ ಕಂಪ್ಲೀಟ್ ಸಿಟಿನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ನಾಟ್ ಇವನ್ ಒಂದು ಪ್ಲೇಸ್ ನೋಡಿಲ್ಲ. ಜಸ್ಟ್ ಎಂಟ್ರಿಂಗ್ ದ ಸಿಟಿ ಇದೆಯಲ್ಲ, ಅದಕ್ಕೆ ಸಿಂಪ್ಲಿ ವಾವ್ ಬ್ಯೂಟಿಫುಲ್ ಆ್ಯಕ್ಚುಲಿ, ಓಕೆನಾ? ಹೌದು, ಯಾಕೆ ಎಲ್ಲ ಊಟಿಗೆ ಅಂತ ಹೇಳ್ತಾರೆ, ವಿ ರಿಯಲಿ ಫೀಲ್ ಇಟ್ ನಾವ್ ಆ್ಯಕ್ಚುಲಿ. ಎಲ್ಲೋ ಬೇರೆ ಎಲ್ಲೋ ಬಂದಂಗೆ ಫೀಲ್ ಇದೆ, ಆಯ್ತಾ? ನಾವು ಇಂಡಿಯಾದಲ್ಲಿ ಇಲ್ವೇನೋ ಅಂತ ಅನ್ನಿಸ್ತಿದೆ. ಬಟ್ ಈ ಲೋಕಲ್ ಗಾಡಿಗಳೆಲ್ಲ ನೋಡಿದ್ರೆ ಇಂಡಿಯಾದಲ್ಲಿ ಅನ್ಸುತ್ತೆ. ಇದು ಇನ್ನ 7 ಹೇರ್ ಪಿನ್ಸ್ ನಾವು ಕವರ್ ಮಾಡಕ್ಕಿದೆ. ಈ ಕಡೆ ನೋಡಿ, ರೈಟ್ ಸೈಡ್ ನೋಡಿ, ಸೂಪರ್ ಆಗಿದೆ. ಅಲ್ಲ ಹಿಲ್ ಸ್ಟೇಷನ್ ಮೇಲೆ ಮನೆಗಳು ನೋಡಿ, ಸಖತ್ತಾಗಿದೆ ಅಲ್ವಾ? ಹೌದು, ಸೂಪರ್ ಆಗಿದೆ. ಲವ್ ದಿಸ್ ಎಕ್ಸ್ಪೀರಿಯನ್ಸ್. ನಾವು ಜಸ್ಟ್ ಗಾಡಿಲಿ ಬಂದು ಫೀಲ್ ಮಾಡಿದ್ರೆ ಹಿಲ್ ಸ್ಟೇಷನ್ ಅಷ್ಟು ವಾವ್ ಫೀಲ್ ಮಾಡ್ತಿದ್ದೀವಿ. ಅವ್ರು ಅಲ್ಲೇ ಸ್ಟೇ ಆಗ್ತಾರೆ, ಅವ್ರಿಗೆ ಬೋರ್ ಆಗ್ಬೋದೇನೋ, ದಟ್ ಇಸ್ ಐ ಡೋಂಟ್ ನೋ, ಬಟ್ ದ ಎಕ್ಸ್ಪೀರಿಯನ್ಸ್ ಇಸ್ ಬ್ಯೂಟಿಫುಲ್ ಅಲ್ವಾ? ಆ ಥರ ನಾವು ನೋಡಿ, ಇನ್ನು ಹಿಂಗಿದೆ ರೋಡ್ಗಳು ಹೋಗೋಕ್ಕೆ. ತಿರುಗಿ 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 ನೋಡಬೇಕಾದ್ರೆ ಬರೀ ನಾವು ಹೋಗ್ಬೇಕಾದ್ರೆ 11 ಕಿಲೋಮೀಟರ್ಸ್ ಅಷ್ಟೇ, ಆಯಿತಾ? ಜಸ್ಟ್ 11 ಕಿಲೋಮೀಟರ್ಸ್. ಬಟ್ ನಮ್ಗೆ ಇನ್ನು ಡ್ಯೂರೇಷನ್ ಇರೋದು 31 ಮಿನಿಟ್ಸ್. ಐ ಡೋಂಟ್ ನೋ ವೈ. ಅಂದರೆ ಈ ಥರ ಏರ್ ಪಿನ್ಸ್ ಇದೆ, ಅದನ್ನ ಪಾಸ್ ಮಾಡ್ಬೇಕು. ಅದಕ್ಕೆ ನೋಡಿ, ಇದು ಚಾರ್ಮಡಿ ಘಾಟಲ್ಲೂ ನಾವು ಹೋಗಿದ್ದೀವಿ. ಹೌದು, ಆ ಥರ. ಈಗ ಅದು ಅಲ್ಲಿ ಚಾರ್ಮಡಿಲಿ ಹೆಂಗೆ ಅಂದರೆ, ನೀನು ಹಿಂಗೆ ತಿರುಗಿಸಿದ್ರೆ ಹಿಂಗೆ ಬರುತ್ತೆ ರೋಡು, ಬಟ್ ಇಲ್ಲಿ ಹಂಗಿಲ್ಲ. ತಿರುಗಿಸಿದ ಮೇಲೂ ತಿರುಗಿಸಿದ ತಕ್ಷಣ ಇನ್ನೂ ಸ್ಟೀಪ್ ಇರುತ್ತೆ. ಹೌದು. ಅಲ್ಲಿ ನೋಡಿ, ಬೆಟ್ಟದ ಮೇಲೆ ಮನೆಗಳು. ಆಹಾ, ಡೈಲಿ ಸ್ವರ್ಗನ್ ನೋಡ್ತಾರೆ ಇವರು. ಅದು ರೆಸಾರ್ಟ್ ಅಲ್ಲ, ನಾರ್ಮಲ್ ಮನೆಗಳು. ನಾರ್ಮಲ್ ಮನೆಗಳೇ ಇವ್ರದ್ದೇ, ಲೈಕ್ ಡೈಲಿ ರೂಟೀನ್ ಅವ್ರದ್ದು. ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರ ಬೆಟ್ಟದ ಮೇಲೆ. ಟೀ ಎಸ್ಟೇಟ್ ಇದೆ ನೋಡಿ ಅಲ್ಲೇನೆ. ಎಲ್ಲಿ? ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು. ಹೌದಾ? ವಾವ್, ಸೂಪರ್ ಆಗಿದೆ. ಏನ್ ಬೆಟ್ಟನೇ ಪರ್ಚೇಸ್ ಮಾಡ್ಬಿಟ್ರ ಏನೋ ಅಂತ ಇಲ್ಲಿ. ವಾವ್, ಇಲ್ಲಿ ನೋಡಿ ಒಂದು ವ್ಯೂ ಪಾಯಿಂಟ್ ಇದೆ. ಮಯಾಸ್ ಬೇಕ್ಸ್ ಅಂತೆ, ಬೇಕ್ರಿ ಆನ್ ಮಾಡ್ಕೊಂಡ್ರೆ. ಒಳ್ಳೆ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಬೇಕರಿ ಹಾಕಿದ್ದಾನೆ. ಅಂಡ್ ವ್ಯೂ ಪಾಯಿಂಟು ಇತ್ತು ಅಲ್ಲಿ, ಸಕ್ಕದಾಗಿ ಕಾಣಿಸ್ತಿತ್ತು. ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾನೆ, ಸಂಜೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸಂಜೆ.
ಸೊ ನಾನು ಹೇಳ್ತಿದ್ದೆ ಇಲ್ಲಿ ಹಿಲ್ ಸ್ಟೇಷನ್ ಆಗಿರೋದ್ರಿಂದಾಗಿ ಮನೆ ಕಟ್ಟೋ ಸ್ಕಿಲ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಅಲ್ವಾ, ಆ ಫೌಂಡೇಶನ್ ಹಾಕೋ ರೀತಿ ಎಲ್ಲ ಅಲ್ವಾ, ಸೊಟ್ಟಕ್ಕೆ ಹಾಕ್ಬೇಕು. ಅದೇ ಆ ಥರ. ಸೊ ಒಂದು ಹಿಂಗೆ ಆ ಥರ ಹಾಕಬೇಕು, ಎಲ್ ಥರ ಬರುತ್ತೇನೋ, ಬಟ್ ತುಂಬ ಸ್ಟ್ರಾಂಗಾಗಿ ಹಾಕಬೇಕಾಗುತ್ತೆ ಅವ್ರ ಫೌಂಡೇಶನ್ಸ್ನ. ನೋಡಿ ಈ ಬೆಟ್ಟ ಟಚ್ ಮಾಡೋಕ್ಕೆ ಹೋಗೋ ಥರ ಫೀಲ್ ಆಗ್ತಿದೆ ನಮಗೆ. ಸೊ ಅನದರ್ 2 more ಹೇರ್ ಪಿನ್ಸ್ ಟು ಕವರ್. ಇದು ಥರ್ಡ್ ಒನ್ ನಾವು. ನೈಸ್. ನಾವು ಇಲ್ಲೆಲ್ಲ ಕವರ್ ಮಾಡ್ಕೊಂಡು ಬಂದ್ವಾ ಅಂತ ಫೀಲ್ ಆಗ್ತಿದೆ ನಮ್ಗೆ ಇವಾಗ. ಬಟ್ ವಾವ್, ಗಾಳಿನೂ ಸ್ವಲ್ಪ ಫ್ರೆಶ್ ಅನ್ನಿಸ್ತಿದೆ ಗಾಳಿ ಅಲ್ಲ. ನಾವು ಆ್ಯಕ್ಚುಲಿ AC ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ವಿಂಡೋ ಓಪನ್ ಮಾಡಿಬಿಟ್ಟು ಗಾಡಿ ಓಡಿಸ್ತಿದ್ದೀವಿ. ಆ್ಯಂಡ್ ಆ ಏರ್ ಫ್ರೆಶ್ನೆಸ್ಸು ತುಂಬ ವಾವ್ ಫೀಲ್ ಕೊಡ್ತಿದೆ ನಮಗೆ. ಸಕ್ಕತ್ತಾಗಿತ್ತು. ಸೊ ನಾವು ಎಲ್ಲ ಹೇರ್ ಪಿನ್ಸ್ನ ಸಕ್ಸಸ್ಫುಲಿ ಹತ್ಕೊಂಡು ಬಂದ್ವಿ. ಎಸ್, ಇವಾಗ ಅನದರ್ 9 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಬೇಕಾಗಿರೋದು. ನಾವು ಬುಕ್ ಮಾಡಿರೋ ಯಾವುದದು ಪ್ಲೇಸಿಗೆ. ಸೊ ಯಾವ ಪ್ಲೇಸು ಏನು ಬುಕ್ ಮಾಡಿದ್ದೀವಿ ಅಂತ ಒಂದ್ಸತಿ ಹೇಳ್ಬಿಡ್ತೀನಿ. ನಾವು ಬುಕ್ ಮಾಡಿರೋದು ಪ್ಯಾರಡೈಸ್ ಪರ್ಫೆಕ್ಟ್ ಅಂದ್ಬಿಟ್ಟು ಪ್ಲೇಸು. ನಮಗೆ ಲಾಸ್ಟ್ ಮಿನಿಟಲ್ಲಿ ಇದೇ ಸಿಕ್ಕಿದ್ದು. ಯಾಕಂದರೆ ನಾವು ಹುಡುಕ್ತಾ ಇದ್ವಿ ಯಾವುದು ಚೆನ್ನಾಗಿರ್ಬೋದೇನು ಅಂತ. ಇಲ್ಲಿ ಸ್ವಲ್ಪ ಸ್ಕ್ಯಾಮ್ಸ್ ಎಲ್ಲ ಇದೆ ಆನ್ಲೈನಲ್ಲಿ. ಸೊ ಏನಂದರೆ ರೂಮ್ ಬುಕ್ ಮಾಡ್ಕೊತಾರೆ, ಆಮೇಲೆ ಅಲ್ಲೋರೆ ರೂಮ್ ಇರೋದೇ ಇಲ್ಲ. ನಮ್ಗೆ ಈ ಥರ ತಿರುಪತಿಲಿ ಒಂದು ಸತಿ ಆಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಅದಕ್ಕೆ ಬೇಡವೇ ಬೇಡ, ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಹೋದರೂ ಪರವಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿರೋದು ನೋಡ್ಬಿಟ್ಟೆ ಬುಕ್ ಮಾಡಿದ್ದೀವಿ. ಇದೇನು ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ, ಅಫೋರ್ಡೆಬಲ್ ಆಗಿದೆ. ಓಕೆ, ಲೈಕ್ 4000 ಸಮಥಿಂಗ್ ಏನೋ ವಿತ್ ಟ್ಯಾಕ್ಸು. ವ್ಯೂ ಚೆನ್ನಾಗಿದೆ. ವ್ಯೂ ಚೆನ್ನಾಗಿದೆ ಅಂತ ನೋಡಿ ದೀಪ್ತಿ ತೋರಿಸ್ತಾ ಇದ್ದಾಳೆ. ನೋಡು, ಆ ಕಡೆ ಈ ಕಡೆ ಒಳ್ಳೆ ಯಾವ್ದೋ ಹಾಲಿವುಡ್ ಮೂವಿಲಿ ನಾವೇ ಹೋಗ್ತಾರ ತರ ಫೀಲ್ ಇದೆ. ಇದೊಂದು ಶೂಟಿಂಗ್ ಆದಂಗಿದೆ ನನಗೆ ಈ ಪ್ಲೇಸ್ ಅಲ್ಲಿ. ವಾವ್, ಸೂಪರ್. ನೋಡು ಆ ಕಡೆ ಈ ಕಡೆ ಇದು ನೀಲಗಿರಿ ಟ್ರೀಸ್ ಅನ್ಸುತ್ತೆ ಇದು ಅಲ್ವಾ, ಏನೋ ಪೈನ್ ಟ್ರೀಸ್ ಇರ್ಬೇಕು, ಏನೋ ಒಂದು ಟ್ರೀ. ಆ ಕಡೆ ಈ ಕಡೆ ದೊಡ್ಡದು ಹೆಂಗೆ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಸುತ್ತ ಎತ್ತರ ಹೈಟ್ ಇದೆ, ತುಂಬಾ ಹೈಟ್ ಇದೆ. ಸೂರ್ಯನ ಬೆಳಕು ಬರ್ತಿದೆ, ಅದೊಂಥರ ಡಿಫ್ರೆಂಟ್ ವೈಬ್ ಕೊಡ್ತದೆ. ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್. ಕ್ವೀನ್ ಆಫ್ ಹಿಲ್ಸ್ ವೆಲ್ಕಮ್ಸ್ ಯು ಹಾಕಿದ್ರಲ್ಲಿ. ಇಲ್ಲ ನೋಡಿ, ಇಲ್ಲಿ ಫುಲ್ ತೋಟ ತರ ಇದೆ. ನಾವು ತೋಟ ಅಲ್ಲ, ಅದು ಫಾರೆಸ್ಟ್ ಅದು. ನೈಸ್. ಓಕೆ, ಇವಾಗೇನು ಅಷ್ಟು ಚಳಿ ಅನಿಸ್ತಾ ಇಲ್ಲ. ಇನ್ನು ಗೊತ್ತಿಲ್ಲ ಸಂಜೆ ಅಷ್ಟೊತ್ತಿಗೆ ಏನಾಗುತ್ತೆ ಅಂತ. ನಾವು ಇಷ್ಟ ಸ್ವಲ್ಪ ಬಂದು ಬಿಸಿಲು ಕಾಯಿಸ್ಕೊಂಡು ನಮ್ಮ ಬಾಡಿನ ರೆಡಿ ಮಾಡಿಕೊಂಡು ಸಂಜೆ ಚಳಿಗೆ ರೆಡಿ ಆಗ್ತಿದ್ದೀವಿ. ಥಿಂಗ್ಸು ನೋಡೋಣ ಹೇಗಿರುತ್ತೆ ಅಂತ. ಸೊ ಓಕೆ, ನನ್ನದರ 7 ಕಿಲೋಮೀಟರ್ಸ್ ಇದೆ. ನಾವು ಅಲ್ಲಿ ರೀಚ್ ಆಗಿಬಿಟ್ಟು ರೂಮ್ ಟೂರ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಓಕೆ, ರೂಮ್ಗೆ ದಾರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಏನು ಹೇಳ್ತಾರೆ, ಇನ್ನು 20 ಮಿನಿಟ್ಸ್ ಥರ ತೋರಿಸ್ತಾ ಇದೆ. ಸೊ ಎಲ್ಲ ರೂಟ್ ಮಿಸ್ ಆಗಿದ್ದೀವ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ರೂಮ್ಗೆ ಹೋಗಿ ಸಿಗ್ತೀವಿ. ಬಾಯ್ ಬಾಯ್. ಸೊ ಫೈನಲ್ ಆಗಿ ನಾವು ಬಂದು ರೀಚ್ ಆಗಿರೋದು ನಾವು ಬುಕ್ ಮಾಡಿರೋ ಹೋಟೆಲ್ಲು. ಸೊ ಹೋಟೆಲ್ ಹಿಂಗಿದೆ ನೋಡಿ, ಒಂದು ಸ್ಮಾಲ್ ಹೋಮ್ ಟೂರು, ಚಿಕ್ಕದೆ, ಜಾಸ್ತಿ ದೊಡ್ಡದೇನಿಲ್ಲ. ಬಟ್ ನಿಮ್ಗೊಂದು ವ್ಯೂ ಕಾಣಿಸುತ್ತೆ. ನಿಮ್ಗೊಂದು ಟೇಬಲ್ ಇಟ್ಟಿದ್ದಾರೆ, ಇಲ್ಲಿ ಒಂದು ಕಾಟ್ ಇದೆ. ಹಾಗೆ ನೀವು ಆಚೆಯಿಂದ ನೋಡಬೇಕು ಅಂದರೆ ಆ ಥರ ವ್ಯೂ ಇರುತ್ತೆ. ಹಾಗೆ ಇಲ್ಲಿ ಇನ್ನೊಂದೇನೆಂದರೆ ನಿಮ್ಮ ಮಗು ಏನಾರ ಬಂದರೆ ಅಲ್ಲೊಂದು ಮಲ್ಕೊಳ್ಳೋಕ್ಕೆ ಒಂದು ಚಿಕ್ಕ ಕಾಟು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಓಕೆ, ಆಮೇಲೆ ವಾಶ್ರೂಮ್. ಸೊ ಓವರಾಲ್ ಆಗಿ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಇವಾಗ ನಾವು ಊಟ ಆರ್ಡರ್ ಮಾಡಿ ನೆಕ್ಸ್ಟ್ ಏನು ಅಂತ ಪ್ಲ್ಯಾನ್ ಮಾಡಬೇಕು.